ಯೋಜನೆ ಗ್ಯಾರಂಟಿಗಳ ಕುರಿತು ಸಭೆಯನ್ನು ಆಯೋಜಿಸಿರುವುದರಿಂದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ ಹಾಗೂ ಪತ್ರಕರ್ತ ಮಾಧ್ಯಮ ಮಿತ್ರರೇ ಹಾಗೂ ಅಧಿಕಾರಿ ವರ್ಗದವರು ಇವತ್ತು 5 ಪಂಚಾಯತ್ ಯೋಜನೆಗಳ ಗ್ಯಾರಂಟಿ ಯೋಜನೆಗಳ ಕುರಿತಾಗಿ ಆಯಾ ಇಲಾಖೆಗಳ KEP ಎಸ್ಕಾಂ KSRTC ಹಾಗೂ ಎಜುಕೇಷನ್ ಆಮೇಲೆ CDPO ಆಮೇಲೆ PDO ಫುಡ್ ಡಿಪಾರ್ಟ್ಮೆಂಟ್ಗಳಿಂದ ಅವರ ಪ್ರಗತಿಯನ್ನು ತಮಗೆ ತಿಳಿಸಿರುವುದರಿಂದ ಅದು ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗೈತಿ. ತಾವು ಏನಾದರೂ ಹೇಳಿದ್ರಲ್ಲ, ಇದರ ಪ್ರಕಾರ ಏನ ನ್ಯೂನತೆಗಳಿದಾವಲ್ಲ, ಈ ನ್ಯೂನತೆಗಳನ್ನ ಅವರಿಗೂ ಸರಿಪಡಿಸ್ಕೊಂಡು ಮುಂದೆ ಮತ್ತೆ ಏನಾರೇ ತಮ್ಮ ಅನಿಸಿಕೆಗಳು ಏನಾರೇ ಇದ್ರೂ ನಮಗೆ ತಿಳಿಸ್ರಿ. ಆಮೇಲೆ ಅದರ ಅನುಷ್ಠಾನವನ್ನು ನಾವು ತಾಲೂಕಾ ಗ್ಯಾರಂಟಿ ಇದರಿಂದ ಸಮಿತಿಯಿಂದ ಕಾರ್ಯವನ್ನು ನಿರ್ವಹಿಸೋಣ ಅಂತ ಹೇಳ್ತಾ, ನಾನು ಏನಾಗಿದೆ ನಿನ್ನೆ 2 ದಿವಸ ಅದು ಚಾರ್ಜ್ ತಗೊಂಡು ಇದ್ರ ಬಗ್ಗೆ ನಾನು ಕುಲಂಕುಷವಾಗಿ ನೋಡಿ ಮತ್ತು ಮುಂದಿನ ಸಭೆಯಲ್ಲಿ ಮತ್ತೊಂದು ಇದನ್ನು ಸ್ಪೀಡಾಗಿ ಮಾಡೋಣ ಅಂತ ಹೇಳ್ತಾ ನಾನು ನಮ್ಮ ಬೆಳಗಾವಿ ಜಿಲ್ಲೆಯವರು 14 ತಾಲೂಕುಗಳಾಗ ಅತಿ ಆಕ್ಟಿವ್ ಆಗಿ ಕೆಲಸ ಮಾಡುವ ಕಮಿಟಿ ಅಂತಂದ್ರೆ ಅದು ನಮಗೂ ಹೆಮ್ಮೆ ಇದೆ ಸರ್. ನೇತೃತ್ವದೊಳಗೆ ಅವ್ರನ್ನ ಯಾವುದಕ್ಕೂ ಕೊಂಡೋಗ್ಬಾಗಿಲ್ಲ ಸರ್. ಏನೋ ಒಂದು ಆದೇಶ ಬರ್ತು ಅಂತ ಆ ಆದೇಶ ಇಲ್ಲ ಇಂಥ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಗ್ರ್ಯಾಂಡ್ ಅಂತ ಒಂದು ಶಿಬಿರ ಮಾಡಿದ್ವಿ ಸರ್. ಎಲ್ಲ ಹೆಣ್ಮಕ್ಳು ಒಂದು 5 ಮಂದಿ ಹೆಣ್ಮಕ್ಳು ಕೂರಿಸ್ಕೊಂಡು ಎಲ್ಲ ಮೆಂಬರ್ಗಳು ಅಧ್ಯಕ್ಷತೆ ಒಳಗೆ ಅದು ಒಂದು ಸಕ್ಸಸ್ಫುಲ್ ಪ್ಲ್ಯಾನ್ ಸಕ್ಸಸ್ಫುಲ್ ಕಾರ್ಯಕ್ರಮ. ಪಂಚಾಯತ್ ಒಳಗೂ ಮೆಂಬರ್ಗಳಿಗೆ ಒಂದೊಂದು ಅಲೋಕೇಶನ್ ಮಾಡಿದ್ವಿ ಸರ್. ಕಾರ್ಯಕ್ರಮದೊಳಗೆ ಅಟೆಂಡ್ ಆಗಿ ಅದ್ರ ಬಗ್ಗೆ ಅಡ್ವರ್ಟೈಸ್ ಜಾಸ್ತಿ ಆಗಲಿ, ಯಾರಾದರೂ ಬರಬಾರ್ದು ಅಂತ ಹೇಳಿ ಅದರೊಳಗೆ ಈ 5 ಇದರೊಳಗಡೆ ಮುಖ್ಯ ಪಾತ್ರದವರು ಎಸ್ಕಾಂದವರು ಸರ್. 99% 99.5% 0.5% ಒಂದು 100 ಒಳಗೆ ಒಂದು ಸ್ವಲ್ಪ ಮಂದಿ ಅಷ್ಟೇ ಉಳಿದು 100% ರೀಚ್ ಆದಂಥ ಇಲಾಖೆ ಸರ್. ಅದಕ್ಕಾಗಿ ನಾಯ್ಕ್ ಸರ್ ಅವರು ಮಾತಾಡೋದ್ರೊಳಗೆ ನಮಗೂ ಒಂದ್ಸಲ ಹೆಮ್ಮೆ ಅನಿಸ್ತದೆ ಸರ್. ಆ ಗ್ಯಾರಂಟಿ ಯೋಜನೆಯ ಸಫಲತೆ ಇದರೊಳಗೆ 50 ತಾಲೂಕಿನೊಳಗೆ 100% ಸರ್ ಅವ್ರಿಗೆ ಮಾಡಬೇಕು. ಉಳಿದ 4 ಡಿಪಾರ್ಟ್ಮೆಂಟ್ ಅವರು ಮಾಡತ್ತಾರೆ ಸರ್. ಬಟ್ ಹೆಂಗೈತ್ರಿ, ಒಂದಿಷ್ಟು ಟೆಕ್ನಿಕಲಿ ಪ್ರಾಬ್ಲಮ್ ಇರೋದ್ರಿಂದ ಫುಡ್ ಆಗಿರ್ಬೋದು ರೀ, CDPO ಇದರೊಳಗೆ ಅದರೊಳಗೆ ಭಾಳಷ್ಟು ಯೋಜನೆಗಳನ್ನು ಕೂಡಿಸ್ಕೊಂಡು ಮಾಡಿರೋದ್ರಿಂದ ಎಲ್ಲ ಕಡೆ ಅಪ್ಲೈ ಆಗಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಪೆಂಡಿಂಗ್ ರೇಷಿಯೋ ಜಾಸ್ತಿ ಇರೋದ್ರಿಂದ ಅದನ್ನು ಮ್ಯಾಕ್ಸಿಮಮ್ ರೀಚ್ ಆಗಕ್ಕೆ ಪ್ರಯತ್ನ ಮಾಡಿದ್ದಾರೆ ಸರ್. ಇದೊಂದು ನಾವು 50 ತಾಲೂಕಿನ ಬಗ್ಗೆ ಮಾತಾಡೋಕೆ ನಮ್ಮ ಕಮಿಟಿ ಬಗ್ಗೆ ಆಲ್ಮೋಸ್ಟ್ ಒಂದು 8 ಜನ ಕಮಿಟಿ ಮೆಂಬರ್ಗಳು ಭಾಳ ಆ್ಯಕ್ಟಿವ್ ಆಗಿರ್ತಾರೆ ಸರ್. ಏನೋ ಅಂತಂದ್ರೆ ಏನೋ ಒಂದು ಸರ್ಕ್ಯುಲೇಷನ್ ಬಂದಾಗ ನಾವು ಫೋನ್ ಮಾಡಿ ಹೇಳಿದ್ದಾರೆ. ಅದನ್ನು ನಾವು ಮಾಡಿದ್ದೇವೆ. ಅಧ್ಯಕ್ಷರು 4 ಜನ ಮೆಂಬರ್ಗಳು ಕಂಟಿನ್ಯೂ ಸಾಹೇಬ್ ಚೋಳಿರ್ತೀವಿ ಸರ್. ಅವ್ರು ನಾವು ಕೇಳ್ತಿದ್ವಿ. ಅವ್ರ ಜೊತೆಗೆ ಸರ್ಕ್ಯುಲೇಟ್ ಮಾಡ್ಕೊಂಡ ಎಲ್ಲ ಯೋಜನೆಗಳು ಸಮರ್ಪಕ ಅನುಷ್ಠಾನಕ್ಕೆ ಪ್ರಯತ್ನ ಮಾಡಿದ್ದೀವಿ ಸರ್. ಅದೊಂದು ಹೆಮ್ಮೆ ಸರ್. ಏನೂ ತೊಂದರೆ ಆಗೈತಿ. ಅದಕ್ಕೆ ಈಗ ಕೇಳೋ ಇದರೊಳಗಡೆ ಒಂದಿಷ್ಟು ಏನೋ ತೊಂದರೆಗಳು ಇರ್ತಾವೆ, ಅದನ್ನು ಕೇಳಿರ್ತಾರೆ ಸರ್. ನೆಕ್ಸ್ಟ್ ಟೈಮ್ ಎಷ್ಟು ಸಾಧ್ಯತೆ ಅದನ್ನು ಬಗೆಹರಿಸ್ಕೊಳ್ಬೇಕು. KSRTC ಅದು ಚಲೋ ಅದ, ವರದಿ ಮ್ಯಾನೇಜರ್ ಸರಿ ಇಲ್ಲ ಒಳಗೆ ಪ್ರಯತ್ನ ಮಾಡೋಣ ಸರ್. ಸರ್ಕಾರದ ಯೋಜನೆ ಏನೈತಿ ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಮಾಡೋದ್ರೆ ನಾವು ನೀವು ಎಲ್ಲರೂ ಕೂಡಿಸಿ ಹೊರಡೋಣ ಅಂತೇಳಿ ಅಧ್ಯಕ್ಷರ ಮಾತಾಡ್ತಾರೆ. ಮುಖ್ಯವಾಡಿ ಸವದತ್ತಿ ನಸ್ಲಾಪುರ ನಂದಿಗುಡಿ 3 ಮೆಟ್ರಿಕ್ ಕೆಂಪಟ್ಟಿ ನಿಂತು ಅದ ಬಿಡ್ತೇವೆ ನಾನು ಪ್ರಗತಿಗಳ ದೀಕ್ಷಾ ಮಾತಾಡಿದ ಆ ಬಸವ ಕುಡ್ತವಂದಾರ ಒಟ್ಟು ಹೋಗ್ಬೇಕು ಅಂತ ಚಾಲು ಮಾಡ್ತಾರೆ. ಭಾಳ ಮಂದಿ ಈ ರೀತಿ ಮಾತಾಡಿದಾರ ಮಾಡಬೇಡಿ. ಅವರ 4:05 ಗಂಟೆಗಳು ಹೊಂಟಿದ್ದಾರೆ. 8 ಗಂಟೆಯಿಂದ 5 ಗಂಟೆ ತನಕ 8 ಗಂಟೆಗೆ ಹೆಂಗ್ ಸರ್? ಹೌದು ಸರ್. ಆ್ಯಕ್ಷನ್ ಸರ್ ಮಾತಾಡ್ತಾರೆ.